ಅಷ್ಟೇ. ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸ್ವಾಗತ. ಮುಂಚೆಲ್ಲ ಒಂದ್ 2 ತಿಂಗಳು ಮುಂಚೆಲ್ಲ ವಿಡಿಯೋಸ್ ಮಾಡಿ ಆಗ್ತಾ ಇದ್ದೆ. ಆಮೇಲೆ ಮತ್ತೆ ಸ್ಟಾಪ್ ಮಾಡಾಕಿದ್ದೆ. ನೈಟ್ ಶಿಫ್ಟ್ ಹೋಗಿ ಸೆಕೆಂಡ್ ಶಿಫ್ಟ್ ಬಂದು ಮತ್ತೆ ಫಸ್ಟ್ ಶಿಫ್ಟ್ ಎದ್ದು ಹೋಗೋದು ಎಲ್ಲ ಫುಲ್ ಸ್ಟ್ರೆಸ್ ಆಗಿ ಅಲ್ಲಿ ಒಂದು 8 ಅವರ್ 9 ಅವರ್ ಕಂಪ್ನಿ ಟೈಮಿಂಗ್ ಒಂದು 8 ಅವರ್ ಇದ್ರೆ ಜರ್ನಿ ಮಾಡೋದು ಒಂದು 2 ಅವರ್ ಆ ತರ ಕಳೆದೋಗತ್ತೆ. ಬಂದು ಊಟ ಮಾಡ್ಕೊಂತೀನಿ ಅಷ್ಟೊತ್ತಿಗೆ ಟೈಮ್ ಆಗಿ ಹಂಗೆ ಮಲ್ಬಿಡ್ತಾ ಇದೆ. ಟೈಮೇ ಸಿಗ್ತಾ ಇಲ್ಲ ವಿಡಿಯೋಸ್ ಮಾಡಕ್ಕೆ. ಅದರಿಂದ ಇವಾಗ ಏನ್ ಡಿಸೈಡ್ ಮಾಡಿದೀನಿ ಅಂದ್ರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡಿ ಆಗ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ನಂಗೆ ಇವಾಗ ಒಂದು 600 ಜನನ 500 ಜನ ಸಬ್ಸ್ಕ್ರೈಬರ್ಸ್ ಇರ್ಬೋದು. ಇನ್ಮೇಲೆ ಈಗ ಡಿಸ್ಕಂಟಿನ್ಯೂ ಮಾಡೋದು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡಿ ಆಗ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಒಂದು 12 ಗಂಟೆ ಆಗಿದೆ. ಇವಾಗ ಹೊಟ್ಟೆಗೆ ಏನಾದ್ರು ಹಾಕೊಂಡು ತಿನ್ಬೇಕು. ಹೊಟ್ಟೆ ಸುತ್ತಾ ಇದೆ. ಬನ್ನಿ ಸ್ವಲ್ಪ ರೈಸ್ ಗೀಸ್ ಏನಾದ್ರು ಮಾಡ್ಕೊಂಡು ತಿನ್ನೋಣ. ರೂಮ್ ಸ್ವಲ್ಪ ಗಲೀಜ್ ಆಗಿದೆ, ಬೇಜಾರು ಮಾಡ್ಕೊಂಬೇಡಿ. ನಾವು ಅವನ್ ತಳ್ದಾನ ಅಂತ ನಾನು ತಳ್ದೀನಿ ಅಂತ ಅವನು. ಇದೇ ತರನೇ ಒಂದ್ ತಿಂಗಳಿಂದ ಹಂಗೆ ಎದ್ದೋಗಿದೆ. ಅಂದ್ರೆ ಮಲ್ಕೊನೋ ಟೈಮಲ್ಲಿ ಮಾತ್ರ ಕಸ ಗುಡಿಸಿ ಮಲ್ಬಿಡ್ತಾ ಇದೀವಿ. ಹಂಗಂಗೆ ಗಲೀಜಾಗಿ ರೂಮಲ್ಲಿ ಇದ್ದೋಗಿದೆ ನೋಡಿ. ಈ ತರ ಇದೆ ರೂಮ್. ಇಲ್ಲಿ ನಾನ್ ಮಲಗ್ತೀನಿ, ಅಲ್ಲಿ ಅವನ್ ಮಲಗ್ತಾನೆ. ಬೆಡ್ ಬೇರೆ ಹಾಕೊಂದೊಂದು ತಗೊಂಡಿದ್ದಾನೆ ಅವನು ಮಲಗೋಣ ಅಂತ. ಫುಲ್ಲು ಚಳಿಗಳಲ್ಲ, ಅದರಿಂದ ಇವಾಗ ಆಚೆಗೆ ಹೋಗಿ ಸ್ವಲ್ಪ ಅಂದ್ರೆ ಪಾರ್ತ್ರ ಅಲ್ಲಿ ಇರುತ್ತೆ. ಮೊನ್ನೆ ಭಾನುವಾರ ಹಂಗೆ ಹೋಗ್ಬಿಟ್ಟಿದ್ದೀನಿ ಮನೆಗೆ, ತೊಳೆದಿರೋ ಹಂಗೆ ಮಾಡಿಕ್ಕಿ ಅಲ್ಲೇ ಹೋಗ್ಬಿಟ್ಟಿದ್ದೀನಿ. ಅದು ಇವಾಗೆಲ್ಲ ಒಂಥರ ಸ್ಮೆಲ್ ಬಂದ್ಬಿಟ್ಟಿದೆ. ಎಲ್ಲ ಕ್ಲೀನಾಗಿ ಉಜ್ಜಿ ಇವಾಗ ರೈಸ್ ಮಾಡ್ಕೊಂಡು ಸ್ವಲ್ಪ ಏನಾದರೂ ನೋಡೋಣ ಮಾಡ್ಕೊಂಡು ತಿನ್ನೋಕ್ಕಾಗತ್ತಾ ಇಲ್ಲ ಅಂತ. ನಮ್ಮ ರೂಮ್ ಬಿಟ್ಟು ನೋಡಿ ಈ ಥರ ಇದೆ. ನಾನು ಬಂದಿಲ್ಲಿ ಪೆಂಟ್ ಹೌಸ್ ಅಲ್ಲಿ ಇರೋದು. ನಾನು ಒಂದಿಬ್ಬರು ಇದ್ದೀವಿ ಸಾಕು. ಸಣ್ಣ ರೂಮೇ. ನಾನಿದ್ರೆ ಅವನಿರಲ್ಲ, ಅವನಿದ್ರೆ ನಾನಿರಲ್ಲ. ಯಾಕಂದರೆ ಶಿಫ್ಟ್ ಇರುತ್ತೆ ಇಬ್ಬರದು. ಅದರಿಂದ ನೋಡಿ ಈ ಥರ ರೋಡ್ ಭಾಗದಲ್ಲಿರೋದು. ಚಂದ್ರ ನೋಡಿ ಗೈಸ್ ಯಾವ ಥರ ಇದ್ದಾನಂತ. ಇವಾಗ ಮೇಲೆ ಒಂದು ಡ್ರಮ್ ಒಂದು ತಂದು ಇಟ್ಕೊಂಡಿದ್ದೀವಿ. ಮೊನ್ನೆ ಮಾಡಿದ ಮಿಸ್ಟೇಕ್, ಲೀವ್ ಇತ್ತು ಹಂಗೆ ಮಾಡ್ಕೊಂಡು ತಿಂದು ಹಂಗೆ ಶಿಫ್ಟಿಂದ ಮನೆಗೆ ಹೋಗ್ಬಿಟ್ಟೆ. ಇಲ್ಲಿಗೆ ರೂಮ್ಗೆ ಬರ್ದಿರ ಬಿಸಿ ಸಣ್ಣಗೆ ಒಣಗಿ ಸ್ವಲ್ಪ ಇದಾಗಿದೆ. ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ನೋಡಿ ತೊಳೆದಿರೋದೆಲ್ಲ ಆಗಿದೆ, ಕ್ಲೀನಾಗಿ ತೊಳೆದಾಕಿದ್ದೀನಿ. ಇವಾಗ ಅನ್ನ ಏನಾದರೂ ಮಾಡ್ಕೊಂಡು ತಿನ್ನೋಣ. ಸ್ವಲ್ಪ ಕೆಲಸದಿಂದ ಬಂದು ಜೀನ್ಸು ಮತ್ತೆ ಶರ್ಟ್ ಹಂಗೆ ಇದೆ. ಸ್ವಲ್ಪ ಕಂಫರ್ಟಬಲ್ ಇಲ್ಲ. ಇದನ್ನ ಬಿಚ್ಚಿಬಿಟ್ಟು ಹಂಗೆ ಸ್ವಲ್ಪ ನೈಟ್ ಪ್ಯಾಂಟ್ ಯಾವ್ದಾದ್ರು ಹಾಕೊಂಡು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋಣ. ಸಿಂಪಲ್ ಆಗಿರತ್ತೆ ನಮ್ಮ ಊಟ ಎಲ್ಲ. ನೋಡಿ ಸಿಂಪಲ್ ಆಗಿರತ್ತೆ ನಮ್ಮ ಊಟ ಎಲ್ಲ. ಸ್ವಲ್ಪ ನೋಡಿ ಜಿಮ್ಗೆ ಹೋಗ್ತಾ ಇದ್ದೆ, ಅವಾಗ ಚೆನ್ನಾಗಿತ್ತು ಬಾಡಿ. ಇವಾಗೆಲ್ಲ 1-2 ತಿಂಗಳಾಯ್ತು ಹೋಗಿ ಬಿಟ್ಟಾಕಿದ್ದೀನಿ. ಮತ್ತೆ ಟ್ರೈ ಮಾಡಬೇಕು. ಜನವರಿಯಿಂದ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಮೈಂಡ್ ಸೆಟ್ಟು. ಆಮೇಲೆ ಇದು ಏನದು ಕನ್ಸಿಸ್ಟೆನ್ಸಿಯಿಂದ ಹೋಗ್ಬೇಕಂತ ಇದೀನಿ. ಹೋಗೋಣ ಕನ್ಸಿಸ್ಟೆನ್ಸಿ. ಅದೇನೋ ಗೊತ್ತಿಲ್ಲ, ತೋಟದಲ್ಲಿ ಎಷ್ಟು ಕೆಲಸ ಇದ್ರೂ ಮಾಡ್ತೀನಿ. ಅದೇ ಜಿಮ್ಗೆ ಹೋಗಿ ಅದು ಎತ್ತೋದು ಇಳಿಸೋದೆಲ್ಲ ಒಂಥರ ಬೋರ್ ಆಗುತ್ತೆ. ಫುಲ್ಲು ಒಂಥರ ಬಾಡಿ ಎಲ್ಲ ಯಾವುದೋ ಇದ್ದಾಗ ಹೋಗಿ ಬಂದು ಮಲಗಿದ್ರೆ ಹಂಗಿರತ್ತೆ. ಅದರಿಂದ ಸ್ವಲ್ಪ ಪಿಕಪ್ ಆಗ್ತಾ ಇತ್ತು. ಆಮೇಲೆ ಸೆಂಟ್ರಲ್ಲಿ ಸ್ವಲ್ಪ ನಿದ್ದೆ, ಏರ್ ಬೇರೆ ಹೋಗ್ಬಿಟ್ಟಿದೆ ಎಲ್ಲ. ನೋಡಿ ಈ ಥರ ಇದೆ ಏರು. ಇದೆಲ್ಲ ಇಲ್ಲಿವರೆಗೂ ಇತ್ತು ಏರು. ಇದೆಲ್ಲ ಇವಾಗ ನೋಡಿ ಹೋಗ್ಬಿಟ್ಟಿದೆ, ಮತ್ತೆ ಬರ್ತಾ ಇದೆ. ಅದೇನೋ ಆಯಿಲ್ ಹಚ್ಚುತ್ತಾ ಇದ್ದೀನಿ, ಕೊಕೊನೆಟ್ ಆಯಿಲು. ಮತ್ತೆ ಏನೋ ಮನೆಯಲ್ಲೇ ನಮ್ಮಮ್ಮ ಮಾಡಿಕೊಟ್ರು, ಅದನ್ನ ಉಜ್ಜುತ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬರ್ತಾ ಇದೆ. ಇದೆಲ್ಲ ಕೂದಲು ಇಲ್ಲಿವರೆಗೂ ಇದ್ದಿದ್ದು, ಇಲ್ಲಿವರೆಗೂ ಹೋಗ್ಬಿಟ್ಟಿದೆ. ಮತ್ತೆ ರೀಗ್ರೋ ಆಗ್ತಾ ಇದೆ. ಅದಕ್ಕೆ ಸುಮ್ಮನೆ ಕೂದಲಿಗಿದ್ಲೆಲ್ಲ ಹೋಗ್ಬಿಡೋದು ಅಂತ ಡಿಸ್ಕಂಟಿನ್ಯೂ ಮಾಡೋಕ್ಕಿದ್ದೆ. ಮತ್ತೆ ಹೋಗ್ತೀನಿ ಜನವರಿಯಿಂದ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಸಿಗೋಣ. ಟ್ರೈಪಾಡ್ ತಂದಿಲ್ಲ, ತಗೊಬೇಕು. ಅದರಿಂದ ಸ್ವಲ್ಪ ಈ ತರ ಗಿಮಿಕ್ ಮಾಡ್ತಾ ಇದ್ದೀನಿ. ಇವಾಗ ಮನೇಲಿ ಇದೆ, ತರೋದು ಮರ್ತೋಗಿದ್ದೀನಿ. ಅದು ಒಂದಿಷ್ಟು ಉದ್ದ ಇದೆ, ಅದನ್ನ ತರೋದು ಇಲ್ಲೇ ಯಾವ್ದಾದ್ರು ಲೋಕಲ್ ಶಾಪ್ ಸಿಕ್ಕಿದ್ರೆ ಅಲ್ಲೇ ತಗೊಂಡು ಮಾಡ್ಬೇಕು ಇನ್ಮೇಲೆ ವಿಡಿಯೋಸ್ ಎಲ್ಲ. ಗ್ಯಾಸ್ ಅನ್ಸೋಣ ಗೈಸ್. ನೋಡ್ತಾ ಇದೀರಲ್ಲ, ಇದೇ ಚಿಕ್ಕದು ಗ್ಯಾಸ್ ಇರೋದು ನಮ್ಮ ಹತ್ರ. ಸರಿ ಹೋಗುತ್ತೆ 1-2 ತಿಂಗಳು. ನಾವು ತಿನ್ನೋದು 1 ಟೈಮು, 2 ಟೈಮು ಕಂಪ್ನಿಯದಲ್ಲೇ ಊಟ ಎಲ್ಲ ಹಾಕ್ತಾರೆ ಅಷ್ಟೇ. ಬೆಂಕಿ ಉರಿತಾ ಇದೆ. ಮುರಿದಾದ್ಮೇಲೆ ರೈಸು ಇವಾಗ ಬೆಂದಿದೆ. ಇದನ್ನ ಗಂಜಿ ಬುಗ್ಸ್ಬಿಟ್ಟು ಏನಾದರೂ ತಟ್ಟೆದಲ್ಲಿ ಹಾಕೊಂಡು ಇವಾಗ ತಿನ್ನೋಣ ಗೈಸ್. ಇವಾಗ ನೋಡ್ತಾ ಇದ್ರಲ್ಲ, ಇದು ಕಡಲೆ ಬೀಜದ ಪುಡಿ, ಇದು ಮತ್ತು ರೈಸು ಈ ಥರ ಹಾಕೊಂಡು ತಿನ್ನೋದು. ಇವಾಗ ಟೈಮ್ ಕರೆಕ್ಟಾಗಿ ಎಷ್ಟಂದರೆ ಎಕ್ಸಾಕ್ಟಾಗಿ 1:15 ಆಗ್ತಾ ಇರ್ಬೋದು ನೋಡಿ ಬೇಕಂದರೆ.
ಕಂಪ್ನಿಯಲ್ಲಿ ಊಟ ಚೆನ್ನಾಗಿರಲಿಲ್ಲ. ಒಂದು 8:30 ಆ ಥರ ತಿನ್ಕೊಂಬಂದೆ. ಅದೇನೋ ಒಂಥರ ಇಷ್ಟ ಆಗಲಿಲ್ಲ, ಅದಕ್ಕೆ ಹಂಗೆ ಬಂದುಬಿಟ್ಟೆ. ಸ್ವಲ್ಪ ಹೊಟ್ಟೆ ಸುತ್ತಾ ಇದೆ, ಅದರಿಂದ ರೂಮಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಈ ಥರ ರೈಸು ಮತ್ತು ಕಡಲೆ ಬೀಜದ ಪುಡಿ ಹಾಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ನೋಡ್ತಾ ಇದ್ರಲ್ವಾ, ಇದೇ ನಂದು ಊಟ. ಕಂಪ್ನಿದಲ್ಲಿ ಊಟ ಹಾಕಿದ್ರೆ ಹಾಕಿಲ್ಲ ಅಂತಿಲ್ಲ, ಅದೇನೋ ಸ್ವಲ್ಪ ತಿಂದರೆ ಒಂಥರ ಗ್ಯಾಸ್ಟ್ರಿಕ್ ಬಂದು ಹೊಟ್ಟೆ ನೋವು ತುಂಬ ಆಗಿಬಿಡ್ತು. ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಕಂಪ್ನಿದಲ್ಲಿ. ಆದಷ್ಟು ಸ್ವಲ್ಪ ರೂಮಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ನೋಡಿ. ನೈಟು ಇದೆ ಸಿಂಪಲ್, ಸ್ವಲ್ಪ ಅನ್ನ, ಅದು ಖಾರ ಗೊತ್ತಿರತ್ತೆ ಎಲ್ರಿಗೂ. ಈ ಥರ ಸಿಂಪಲ್ಲಾಗಿ ಊಟ ಅಂತ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಮಾಡಿರೋದು, ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಏನಂದರೆ ಪಬ್ಲಿಕಲ್ಲಿ ಏನಾದರೂ ಹೋದರೆ ಕ್ಯಾಮ್ರಾ ಸ್ವಲ್ಪ ಹಿಂಗೆ ಮೇಲೆಗೆ ಎತ್ತೋದು ಎಲ್ಲ ಬೇಜಾರು. ಅದೇನೋ ಅಂತಾರಲ್ಲ, ಒಂಥರ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅಂತಾರೋ. ಅದರಿಂದ ಸ್ವಲ್ಪ ಪಬ್ಲಿಕಲ್ಲೆಲ್ಲ ಈ ಥರ ಫೋನ್ ಈ ಥರ ಮೇಲೆ ಕೆತ್ತಕ್ಕೆ ಇದು ಮುಂದಕ್ಕೆ ನೋಡೋಣ. ನಾಚಿಕೆ ಎಲ್ಲ ತೆಗೆದು ಸೈಡ್ಗೆ ಇಕ್ಕಿ ನಮ್ಮ ಕೆಲಸ ಏನೋ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕಂತ ಇದು ಮಾಡಿದ್ದೀನಿ. ಅವಾಗವಾಗ ಸಂಡೇ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಆಗಿಬಿಡ್ತೀನಿ. ನನ್ನ ಹತ್ರ ಬೈಕ್ ಇದೆ, ಸ್ಪ್ಲೆಂಡರ್ ಇದೆ, ಇಲ್ಲಂತಿಲ್ಲ. ನನಗೆ ಒಬ್ಬೊಬ್ಬನೇ ಹೋಗೋಕ್ಕೆ ಒಂಥರ ಯಾವುದಾದ್ರೂ ಒಂದು ಅಡ್ವೆಂಚರ್ ಗಾಡಿ ಒಂದು ತಗೊಂಡು ಏನಾದರೂ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಅಮೌಂಟು ಇದೆ, ಇನ್ನು ಸ್ವಲ್ಪ ರೆಡಿ ಆದರೆ ತೆಗಿತಾ ಇರೋದೆ. ಯಾವುದಾದ್ರೂ ಒಂದು ಅಡ್ವೆಂಚರ್ ಗಾಡಿ ಒಂದು 3 ಲಕ್ಷ ಒಳಗಡೆ ತೆಗಿಬೇಕಂತ. ತೆಗೆದಾದ್ಮೇಲೆ ಬೈಕು ಕೂಡ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಇವತ್ತು ಸದ್ಯಕ್ಕೆ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 12 ಗಂಟೆ ಇವಾಗ ಟೈಮ್ ಆಗ್ತಾಯಿದೆ. ಎಲ್ಲರೂ ಮಲಗಿರ್ತೀರ ಅಂತ ಗೊತ್ತು. ಇವಾಗ ನಾನು ತಿಂದು ಮಲಗು, ಬೆಳಗ್ಗೆ ಶಿಫ್ಟಿಗೆ ಮತ್ತೆ ರೆಡಿಯಾಗಿ ಹೋಗಿ ಸಾಯ್ಬೇಕಾದ್ರಕ್ಕೆ. ಎಲ್ರಿಗೂ ಬಾಯ್.